ಇವತ್ತಿನ ದಿವಸ ರಾಜಕಾರಣಿಗಳ ಬೆನ್ನು ಹತ್ತಿ ರೈತ ಸಮುದಾಯ ಹಾಳಾಗಿ ಹೊಂಟದ. ಯಾಕಂದ್ರ ನಾವು ತೆಗೆಯುವಂತ ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಇವತ್ತು ನಾವು ಭೂಮಿಗೆ ಖರ್ಚು ಮಾಡತಕ್ಕಂತ ಬೆಲೆ 3-4 ಪಟ್ಟು ಜಾಸ್ತಿ ಆಗಿದೆ. ಆದ್ರ ರೈತ ಬರುವಂತ ಬೆಳೆಗೆ ಕೌಡಿ ಕಾಸಿನ ಕಿಮ್ಮತ್ತಿಲ್ಲ. ಅದಕ್ಕೋಸ್ಕರ ಇವತ್ತಿನ ರೈತ ದಿನಾಚರಣೆಯಲ್ಲಿ ಎಲ್ಲ ರೈತ ಬಾಂಧವರು ಬಂದು ಸ್ಥಿತಿ ಸರಿ ಇಲ್ಲ. ಅದಕ್ಕೋಸ್ಕರ ದಯಮಾಡಿ ಅಲ್ಲಿ ನಿಂತು ನೋಡಕ್ ಹೋಗ್ಬೇಡ್ರಿ. ಮಾದಾಯಿ ಹೋರಾಟದ ವೇದಿಕೆಗೆ ಬರ್ರಿ, ಬಂದು ರೈತರ ಪರವಾಗಿ ನಾವು ಕೆಲವೊಂದು ವಿಷಯಗಳಲ್ಲ ಅದನ್ನು ನಾವು ನೀವು ಕೂಡಿ ಹಂಚಿಕೊಳ್ಳೋಣ ಅನ್ನುವಂಥ ಮಾತನ್ನ ಇವತ್ತು ಹೇಳ್ತಾ ಇದ್ದೀವಿ. ಏನೇ ಬರಲಿ ಓ ಭಾರತ್ ಮಾತಾ ಕಿ ಓ ಕರ್ನಾಟಕ ಮಾತಾ ಕಿ ಸ್ವದೇಶಿ ಜೈ ರೈತ ಹೋದವರಿಗೆ ಏನೇ ಬರಲಿ ಜೈ ಜವಾನ್ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕೆ ಮಹದಾಯಿ ಮತ್ತು ಕಳಸಾ ಬಂಡೂರಿ ರಾಷ್ಟ್ರೀಯ ರೈತ ದಿನಾಚರಣೆಗೆ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕೆ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕೆ ಮತ್ತು ಕಳಸಾ ಬಂಡೂರಿ ಹೋರಾಟಕ್ಕೆ ಬರಲಿ. ಮೂರ್ತಿಗೆ ಭಾರತ ವೀರರೇ ಸ್ವಾತಂತ್ರ್ಯದ ಸಂಗ್ರಾಮ ನಡೆಸಿದ ಮಹಾಯುತಿಗಳಿಗೆ ಕಂದ ಪಿತಾನೇ
ಗಿರಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಗಿರಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಮನವನ್ನು ಬಯಸದ ಸೇವೆಯ ಪೂಜೆಯು ಧರ್ಮವಯ್ಯವರ ಸಾಧನವು ಕಷ್ಟದೊಡನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ 80ರಲ್ಲಿ ಅಂದ್ರೆ ಒಂದು 7 ತಿಂಗಳಲ್ಲಿ ನಮ್ಮ ಭಾರತ ದೇಶದ ಉನ್ನತ ಶಿಕ್ಷಣ ಕಲಿಸಕ್ ಆಗ್ತಾ ಇಲ್ಲ. ಸಾಲ ಸೂಲ ಮಾಡಿ ಕಲಿಸಬೇಕಾಗೈತಿ. ಮನವರಿಕೆ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಐಷಾರಾಮಿ ಜೀವನ ಮಾಡ್ತಾರೋ. ಈ ಭಾಗದಲ್ಲಿ ನೀರು ನೋಡ್ರಿ, ತುಂಬಾ ನೀರು ಭಾರತ್ ಮಾತಾ ಕಿ ರೈತ ಸೇನಾ ಕರ್ನಾಟಕಕ್ಕೆ ಕಳಸಾ ಬಂಡೂರಿ ವೇದಿಕೆಗೆ ಯಾವತ್ತು ಇವತ್ತಿನ ಇದ್ರ ಬೇರೆ ಏನು ಉದ್ದೇಶ ಇಲ್ಲ. ಅಂಧ ಅನಾಥ ಮಕ್ಕಳ ಬಾಳಿನ ಬೆಳಕಾಗಿರ್ತಕ್ಕಂಥ ಈ ನಾಡಿನ ನೆದ್ದಾಡುವ ದೇವರು, ಮಾತನಾಡುವ ದೇವರು, ಅಂಧ ಅನಾಥ ಮಕ್ಕಳ ಬಾಳಿನ ಬೆಳಕಾಗಿರ್ತಕ್ಕಂಥ ಗದಗಿನ ಪುಣ್ಯಾಶ್ರಮದ ಡಾಕ್ಟರ್ ಪಂಡಿತ ಪುಟ್ಟರಾಜರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕುಲವೆಂದು ನಮ್ಮ ರೈತ ಸೇನಾ ಕರ್ನಾಟಕ ಅಧ್ಯಕ್ಷರಾದಂತಹ ಸೌರಭ ಸ್ವಾಮೀಜಿಯವರೇ ಹಾಗೂ ನಮ್ಮ ರೈತ ಸೇನಾ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಪತ್ರಕರ್ತರೇ ಹಾಗೂ ಈಗ ತಾನೇ ಆಗಮಿಸಿದಂಥ ನಮ್ಮ ಕಾನೂನು ಸಲಹೆಗಾರರಾದಂಥ ನಾಯ್ಕರ್ ವಕೀಲರ ಸಹಪಾಠಿಗಳೇ, ಇವತ್ತಿನ ದಿವಸ ವಿಶ್ವ ದಿನಾಚರಣೆಯನ್ನ ದೇಶ ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ. ನಿನ್ನ ಮರ್ಯಾದೆ ಇಷ್ಟಪ್ಪ ಅನ್ನುವಂಥದ್ದನ್ನ ಈ ರಾಜಕಾರಣಿಗಳು ಎತ್ತಿ ತೋರಿಸುವಂತ ಕಾಣ್ತದೆ. ಆಗಲೇ ನಮ್ಮ ಶರಣಗೌಡ ಪಾಟೀಲ್ರು ಮಾತನಾಡುವಂತಾಗ ಹೇಳಿದ್ರು, ಈ ರೈತ ಹುತಾತ್ಮ ದಿನಾಚರಣೆ ದಿವಸ ಇಲ್ಲಿ ಒಬ್ರು ನಿಲ್ಲಿಸೋದಕ್ಕೆ ಜಾಗ ಇರೋದಿಲ್ಲ. ಅಷ್ಟು ರಾಜಕಾರಣಿಗಳು ಬರ್ತಾರ, ಹೂವಿನ ಮಾಲೆ ಹಾಕ್ತಾರ, ಹೋಗ್ತಾರ, ಇದನ್ನ ಮಾಡ್ತಾರ. ಇವತ್ತು ರೈತ ದಿನಾಚರಣೆ ಐತೆ, ಒಬ್ಬ ರಾಜಕಾರಣಿಯರ ಕಾಣ್ತಾನ ನಿಮ್ಗೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ? ನೀವು ಸತ್ರಷ್ಟೇ ನೀವು ಮರ್ಯಾದೆ ಕೊಡ್ತೇವಿ, ನೀವು ಜೀವಂತಿದ್ರ ಮರ್ಯಾದೆ ಕೊಡುದಿಲ್ಲ ಅನ್ನುವಂಥದ್ದನ್ನ ಈ ರಾಜಕಾರಣಿಗಳ ಇದೆಲ್ಲರೂ ನಾವು ತಿಳ್ಕೊಬೇಕಾಗೈತೆ. ಯಾಕಂತಂದ್ರೆ ಈ ವೇದಿಕೆಯನ್ನು ಒಡೆಯಕ ಬಹಳ ಪ್ರಯತ್ನ ಮಾಡ್ಯಾರ, ಹೊಡೆದಾರ. ಅದ್ರ ಹೊಡೆದ್ರು ಕೂಡ ಅದು ತನ್ನ ನಮ್ಮ ರೈತ ಸೇನಾ ಕರ್ನಾಟಕ ಹೋಗ್ಬೇಕಂದ್ರೆ ಅದಕ್ಕೂ ಹೋರಾಟ ಮಾಡ್ತೇವೆ. ಏನಾರ ಬೇಕಪ್ಪ ಅಂದ್ರೆ ಹೋರಾಟ ಮಾಡ್ತೇವೆ. ಇಷ್ಟೆಲ್ಲ ಹೋರಾಟ ಮಾಡಿದ್ರು ಸಿಗುದಿಲ್ಲ. ಈಗ ನಾಯ್ಕರ್ ವಕೀಲರು ಹೇಳಿದ್ರು, ರಮೇಶ್ ನಾಯ್ಕರ್ ಅವರು, ಸೋಮು ಐನಾಪುರ್ ಅವರು ಬಹಳ ಚಂದ ಮಾತಾಡಿದ್ರು. ರಮೇಶ್ ನಾಯ್ಕರ್ ಅವರು ಕೂಡ ಅವ್ರ ವಕೀಲ ವೃತ್ತಿಯಿಂದ ವಕೀಲರಾದ್ರೂ ಕೂಡ ನಮ್ಮ ರೈತ ಹೋರಾಟದಾಗ ಅವರು ಒಬ್ರು ಅಂಗಣೆ. ಯಾಕಂದ್ರೆ ರೈತ ಹೋರಾಟಕ್ಕೆ ಮಾದಾಯಿ ಕಸ ಬಂದಿದ್ರು ಅವರು ಸಾಕಷ್ಟು ಹೋರಾಟ ಮಾಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದೂರ ಸರಿದಿದ್ರು. ಮತ್ ಇವತ್ತು ವೇದಿಕೆಗೆ ಬಂದಾರಪ್ಪ ಅಂದ್ರೆ ಈ ವೇದಿಕೆಗೆ ಒಂದು ದೊಡ್ಡ ಶಕ್ತಿ ಬಂದ. ಇದು ನಗರದಲ್ಲಿ ಹೋರಾಟದ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸರ್ವ ನನ್ನ ರೈತ ಬಂಧುಗಳಿಗೂ ಕೂಡ ಶುಭವನ್ನು ಕೋರುತ್ತಾ, ಅದೇ ರೀತಿ ನನ್ನ ಶ್ರದ್ಧೆಯ ತಾಯಂದಿರು ರೈತ ಮಹಿಳೆಯರಿಗೂ ಕೂಡ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಹೋರಾಟದಲ್ಲಿ, ಈ ಒಂದು ವಿಶ್ವ ರೈತ ದಿನದಲ್ಲಿ ಭಾಗಿಯಾದಂತ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳನ್ನ ಮರಳು ಮಾಡಿಕೊಂಡು ನಾನು ಇವತ್ತಿನ ದಿನ ಅವರಿಗೆ ಶುಭವನ್ನು ಹಾರೈಸಲು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಹೋರಾಟದಲ್ಲಿ ರೈತ ವಿಶ್ವ ದಿನಾಚರಣೆಯ ಅಂಗವಾಗಿ ಆಗಮಿಸಿದಂತ ಮಾಧ್ಯಮದ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸೂಕ್ತವಾದಂತ ಭದ್ರತೆಯನ್ನ ಒದಗಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟಂತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ.
ಆತ್ಮೀಯ ರೈತ ಬಂಧುಗಳೇ, ಹಲವಾರು ವಿಚಾರಗಳನ್ನ ನಮ್ಮ ಹೋರಾಟದ ವೇದಿಕೆಯಲ್ಲಿ ಹಿರಿಯರು ತಮ್ಮೆಲ್ಲ ಗಮನಕ್ಕೆ ತಂದಿದ್ದಾರೆ. ಇದು ರೈತರ ದಿನವನ್ನ ವಿಶ್ವ ದಿನವನ್ನಾಗಿ ಆಚರಿಸಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೀಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ 224 ಮಂದಿ ಶಾಸಕರು, 28 ಮಂದಿ ಸಂಸದರು ಕೂಡ ರೈತ ವಿಶ್ವ ದಿನಾಚರಣೆಯನ್ನ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಮಾಡಬೇಕು. ವಿಶ್ವ ದಿನಾಚರಣೆ ಕಾರ್ಯಕ್ರಮ ರೈತರನ್ನ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಸರ್ಕಾರದ ಮಟ್ಟದಲ್ಲಿ ಆಗಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಸರ್ಕಾರಕ್ಕೆ. ಅದೇ ರೀತಿ ಇವತ್ತು ಬಂದಂತ ರೈತರಲ್ಲಿ ನಾನು ಭಿನ್ನ ಮಾಡಿಕೊಳ್ತೀನಿ. ರೈತರಲ್ಲಿ ಎಲ್ಲರ ಕಡೆಗೆ ನಾನು ಭಿನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಹೋರಾಟ ದೀರ್ಘಕಾಲ ಹೋಗ್ಲಿಕ್ಕೆ ಕಾರಣವೇನು? ದೀರ್ಘಕಾಲ ಹೋಗ್ಲಿಕ್ಕೆ ಕಾರಣವೇನು ಅನ್ನೋದನ್ನ ನಾವು ಇಲ್ಲಿ ಬಹಳಷ್ಟು ಕಂಡುಕೊಳ್ಬೇಕಾದಂತ ವಿಷಯಗಳದಾವ. ದಯವಿಟ್ಟು ಜೋಗಣ್ಣವ್ರ ಈ ಕಡೆ ಬರ್ರಿ, ಜೋಗಣ್ಣವ್ರ ಈ ಕಡೆ ಬರ್ರಿ, ಕಟ್ ಹಾಕಿರತ್ ಬರ್ರಿ, ಹಿಂದೆ ಕೊಡ್ರಿ, ಸುಮ್ಮನೆ ಕೊಡ್ರಿ. ಇಲ್ಲೇ ಬಹಳ ಮನ ಸ್ಫೂರ್ತಿಕವಾಗಿ ನಾನು ನಿಮ್ಗೆಲ್ಲರಿಗೂ ಹೇಳಕ್ ಇಚ್ಛಾ ಪಡ್ತಾ ಇದ್ದೇನೆ. ಈ ಹೋರಾಟ ಅತ್ಯಂತ ಶ್ರೇಷ್ಠವಾದಂತ ಹೋರಾಟ. ಮಹದಾಯಿ ಯೋಜನೆ ಜಾರಿ ಆಗ್ಬೇಕನ್ನುವಂತ ಹೋರಾಟ ಶ್ರೇಷ್ಠ ಯೋಜನೆ. ಈ ಯೋಜನೆ ನೀರನ್ನ ನಮ್ಮ ವಿರೋಧ ಮಾಡುವವರು ಕುರಿತಾರ, ಪರ ಮಾಡುವವರು ಕುರಿತಾರ. ಇದರ ಬಗ್ಗೆ ಯಾವುದೇ ರೀತಿಯಿಂದ ಈ ಮಹದಾಯಿ ಯೋಜನೆಯ ಬಗ್ಗೆ ಪರಿಕಲ್ಪನೆ ಇಲ್ಲದಂತ ವ್ಯಕ್ತಿಗಳು ಕುಡಿತಾರ, ಪ್ರಾಣಿ ಪಶು ಪಕ್ಷಿಗಳು ಕುಡಿತಾವು. ಈ ಒಂದು ಮಹದಾಯಿ ಯೋಜನೆಯಲ್ಲಿ ಇಷ್ಟೊಂದು ಬಹುದಿನದ ಬೇಕಾತ, ಇದಕ್ಕ ಇನ್ನೂ ಆಗಿಲ್ಲ, ಇದು ಇಷ್ಟು ಬೇಕಾತ. ಈ ಯೋಜನೆಯಿಂದ ಏನೆಲ್ಲ ಲಾಭಗಳು? ವ್ಯವಸಾಯ ಮಾಡಕ್ಕೆ ಅನುಕೂಲ ಆಗ್ತದ, ಕುಡಿಲಿಕ್ಕೆ ಅನುಕೂಲ ಆಗ್ತದ, ಅಂತರ್ಜಲ ಹೆಚ್ಚಾಗ್ತದ, ಬೆಳೆಗಳನ್ನ ಬೆಳೆದು ಇಡೀ ದೇಶಕ್ಕೆ ಅನ್ನವನ್ನ ಹೆಚ್ಚಿಸಲಿಕ್ಕೆ ಅವಕಾಶ ಆಗ್ತದ. ಇಂಥ ಅದ್ಭುತವಾದಂತ ಶ್ರೇಷ್ಠ ಯೋಜನೆಯನ್ನ ಇವತ್ತ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದಾರ? ಅದಕ್ಕೆ ಕಾರಣ ಏನು? ಅದನ್ನ ನಾವು ಹುಡುಕ್ಬೇಕಾಗೈತಿ. ಕಾರಣ ಏನು ಅನ್ನೋದು ನಾ ಹೇಳ್ತೀನಿ, ಹುಡುಕ್ಬೇಕಾಗೈತಿ. ನೀವು ಹುಡುಕ್ಬೇಕು, ನಾನು ಹೇಳ್ತೀನಿ. ಇದಕ್ಕೆ ಕಾರಣ ಮತದಾರರು. ಮತದಾರರು ಕಾರಣ. ಸ್ಪಷ್ಟವಾಗಿ ಹೇಳ್ತೀನಿ, ಮತದಾರರು. ಜಾತಿ ಧರ್ಮ ಇವತ್ತು ನಾವು ಅನ್ನ ಬೆಳೆಯಲಿಕ್ಕೆ ಇಲ್ಲ ಅಂತ ಇಟ್ಕೊಳ್ಳಿ. ಯಾವ್ಯಾವ ಧರ್ಮದ ದೇವರುಗಳದಾವಲ್ಲ, ಆ ದೇವರ ಪೂಜಿಸುವಂತ ಸಂತರು, ಮೌಲ್ಯಗಳು, ಪಾದ್ರಿಗಳು, ಶರಣರಿಗೆ ಊಟ ಮಾಡಿ ಆರೋಗ್ಯ ಸರಿ ಇದ್ರೆ ಮಾತ್ರ ಧರ್ಮಗಳು ಉಳಿತಾವ. ಊಟ ಮಾಡಿ ಆರೋಗ್ಯ ಸರಿ ಇದ್ದಾಗ ಮಾತ್ರ ಧರ್ಮಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಐತಿ, ಜಾತಿಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಐತಿ. ಆದ್ರೆ ಇವತ್ತ ಏನ್ ಮಾಡ್ತಾ ಇದ್ದಾರೆ ಅವರು? ಎಲ್ಲಿ ಕೊಂಡೊಯ್ತಾ ಇದ್ದಾರೆ? ಇದ್ರ ಬಗ್ಗೆ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ನಮ್ಮ ಹಿರಿಯರು ಹೇಳಿದ್ರು, ರೈತ ಹೋರಾಟಗಳನ್ನ ಹಲವಾರು ದಿಕ್ಕಿನಲ್ಲಿ ಹೊಡೆದ್ರು ಅಂತ. ಆದ್ರೆ ನಾ ಹೇಳ್ತಾ ಇದ್ದೀನಲ್ಲೇ, ಹುಟ್ಟಿದ್ದು ನಾವೆಲ್ಲರೂ ಆಕಸ್ಮಿಕವಾಗಿ. ನಾವು ಹುಟ್ಟಿದ್ದೆಲ್ಲರೂ ಆಕಸ್ಮಿಕವಾಗಿ. ಸಾವು ನಿಶ್ಚಿತ. ಬರೆದಿಟ್ಕೊಳ್ಳಿ, ಸಾವು ನಿಶ್ಚಿತ. ಹುಟ್ಟು ಮತ್ತು ಸಾವಿನ ಮಧ್ಯೆ ಅಂತರ ಇರುತ್ತಲ್ಲ, ಆ ಅಂತರದಲ್ಲಿ ನಾವು ಏನು ಈ ಸಮಾಜಕ್ಕೆ, ಈ ಪರಿಸರಕ್ಕೆ, ಈ ಭೂಮಿಗೆ ಏನು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಮ್ದು ಏನು ಈ ಭೂಮಿ ಮೇಲೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದನ್ನ ನಾವು ಮಾಡ್ಬೇಕಾಗಿದೆ. ಅದನ್ನ ನಾವು ಮರೆತಿದ್ದೇವೆ. ಅದನ್ನು ಮರ್ತಿದ್ದಕ್ಕೆ ಇವತ್ತ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕುಟುಂಬಗಳು ಮೂರು ಭಾಗಗಳಾಗಿ ನೆಮ್ಮದಿ ಇಲ್ಲದೆ ಬಹಳಷ್ಟು ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ.
ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತ ರೈತರ ದಿನದಂದು ನಾವು ಸಂಕಲ್ಪ ಮಾಡಿಕೊಳ್ಬೇಕು ಮನಸ್ಸಿನಲ್ಲಿ. ಏನಂತ? ನನ್ನ ಬದುಕು ಕಟ್ಟಿಕೊಳ್ಬೇಕು. ಪ್ರಾರಂಭದಲ್ಲಿ ನನ್ನ ಬದುಕನ್ನ ಕಟ್ಟಿಕೊಳ್ಳಬೇಕು. ಯಾವ ನಿಟ್ಟಿನಲ್ಲಿ ಬದುಕು? ಬೇಡಿ ತಿನ್ನುವ ಬದುಕಲ್ಲ, ಕಿತ್ಕೊಂಡು ತಿನ್ನುವ ಬದುಕಲ್ಲ, ಮೋಸ ಮಾಡಿ ತಿನ್ನುವ ಬದುಕಲ್ಲ, ಚಾರ ದ್ವೇಷ ಭಾವನೆಗಳನ್ನ ಹೇಳಿ ನಾವು ಬದುಕುವುದು ಬದುಕಲ್ಲ. ಎಲ್ಲರ ನೆಮ್ಮದಿಯನ್ನ ಮತ್ತು ಎಲ್ಲರಿಗೂ ಕೂಡ ಸುಖ ಬಯಸುವಂತಹದ್ದೇ ದೊಡ್ಡ ಬದುಕು. ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಬದುಕು ಅಷ್ಟೊಂದು ಚಲೋ ಇದಾವ ಅಂತಂದ್ಗಳು ನಾವು ಚಲೋ ಅದೀವ್ಯಾ? ನಮ್ಮ ಮನೆ ಒಳಗ 3 ಪಕ್ಷ, ತಮ್ಮ 1 ಪಕ್ಷ, ಅಣ್ಣ 1 ಪಕ್ಷ, ತಂದಿ 1 ಪಕ್ಷ. ಹೌದಲ್ವಾ ನಾ ಹೇಳದ? ಇವತ್ತ ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ಕಾಂದಾಕ ಯಾರಾದರೂ ಏನಾದರೂ ಮರ್ಯಾದೆ ಹೋಗುವಂತ ಭಾಷೆಗಳನ್ನ ಬಳಸಿದ್ರ ನಾವು ಸುಮ್ಮನೆ ಕುಂದಿರ್ತೇವೆ. ಅದೇ ಒಂದು ಪಕ್ಷಕ್ಕ ಯಾರಾದ್ರೂ ಮಾತನಾಡಿದ್ರೆ ಇಡೀ ನಮ್ಮ ಕುಲಕ್ಕೆ ಮಾತಾಡಿದ್ರು ಅಂತೇಳಿ ಅವ್ರ ಜೋಡಿ ಜಗಳಕ್ಕೆ ಹೋಗ್ತೀವಿ. ನಾವು ಯಾರಿಗೆ ಏನು ಅನ್ನೋದನ್ನ ಪರಿಕಲ್ಪನೆಯನ್ನು ಮರ್ತಿದ್ದೇವೆ ನಾವು ಇವತ್ತ. ನೋಡಿ ಇವತ್ತ ಹಳ್ಳಿ ಒಳಗೆ ಪಕ್ಷ, ಹಳ್ಳಿ ಒಳಗೆ ಜಾತಿ. ಸತ್ತ ಕಾಲಕ್ಕೆ ನಾವು ಯಾರನ್ನು ನೋಡಕ ಅದು ನಮ್ಮ ಕರ್ಮ. ಅದು ಆಗಬಾರದು. ಆ ದೇಶದಲ್ಲಿ ಮಗ ಎಲ್ಲಿ ಹೋದ, ಮಗಳು ಎಷ್ಟು ಗಂಟೆಗೆ ಬಂದ್ಲು, ನಾ ಬೆಳೆದಂತ ಬೆಳೆ ಎಲ್ಲಿ ಐತಿ, ಸಾಲ ಮಾಡಬಾರ್ದು, ಸಿಗ್ತೈತಿ ಅಂತ ಹೇಳಿ ಕೊಡ್ತಾರಂತ ಹೇಳಿ ಏನೇನೋ ಮಾಡಕ್ ಹೋಗ್ಬಾರ್ದು. ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ನಾವು ಸಾಮಗ್ರಿಗಳನ್ನ ಖರೀದಿ ಮಾಡಬೇಕು. ಕೊಂಡಂತ ಇವತ್ತ ಜೋಳ ಇರಬಹುದು, ಕಡಲೆ ಇರಬಹುದು, ಹಲವಾರು ರೈತ ಸೇವನೆ ಮಾಡುವಂತ ಆಹಾರ ಪದ್ಧತಿಗಳು ಕೂಡ ಆ ಗಾಳಿಯಿಂದನೇ ಪ್ರಾರಂಭವಾಗ್ತಾವ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಟ್ಕೋಬೇಕು ನಾವು. ಇವತ್ತು ನೀರು, ಗಾಳಿ, ಸೂರ್ಯ, ಭೂಮಿ ತಾಯಿ ಹೇಳ್ತಾಳ. ಈ ನಾವು ಹುಟ್ಟಿದ ತಕ್ಷಣ ನಮ್ಮ ತಾಯಿ 9 ತಿಂಗಳು ನಮ್ಮನ್ನ ಹೊಟ್ಟಿ ಒಳಗೆ ಇಟ್ಕೊಂತಾಳ. ನಮ್ಮ ಬದುಕು ಕಟ್ಕೊಳ್ಳಕ್ಕೆ ಭೂಮಿ ತಾಯಿ ನಮ್ಮನ್ನ ಕಟ್ಕೊಂತಾಳ. ಭೂಮಿ ತಾಯಿ ಒಂದು ದಿನ ಭೂಮಿ ತಾಯಿ ನನಗೆ ಇಷ್ಟ ಯಾಕೆ ತೊಂದರೆ ಕೊಡ್ತಾ ಅಂತ ಕೇಳಿದಾಳ. ಆ ಮನವಿ ಕೊಡ್ತೀವಿ, ಸಾಕಷ್ಟು ಹೋರಾಟಗಳನ್ನ ಮಾಡ್ತೀವಿ. ಆದ್ರೆ ಸಂವಿಧಾನ ಏನ್ ಹೇಳ್ತದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೂಲಭೂತ ಹಕ್ಕುಗಳನ್ನ ಒಂದೇ ಆದ್ಯತೆ ಕೊಡಬೇಕು ಅಂತೇಳಿ ಸಂವಿಧಾನ ಅದ. ಮತ್ತು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಸಂವಿಧಾನ ಹೇಳ್ತದ, ಈ ದೇಶದಲ್ಲಿ ಉನ್ನತ ಅಧಿಕಾರಿಗಳಿಂದ ಹಿಡ್ಕೊಂಡು ಸಣ್ಣ ಅಧಿಕಾರಿಗಳ ಮಟ್ಟ ಸಾರ್ವಜನಿಕರ ಸೇವಕರು, ಇದು ನಮಗೆ ರೈತರಿಗೆ ಸ್ಪಷ್ಟವಾಗಿ ಗುರುತಿರಲಿ. ಜಾಗೃತಿ ಆದ್ರು ನನ್ನಂತಾರು ಸೊಬ್ರದ ಮಟ್ಟ ಅಂತ ಜಾಗೃತ ಅಂತ ಇಟ್ಕೊಳ್ಳಲ್ಲ. ಹೆಂಗೂಡಂತ ನೀವಾಗ್ರಿ ರೊಕ್ಕ ಕೊಟ್ಟು ಖರೀದಿ ಮಾಡಾಕತ್ರು, ರೊಕ್ಕ ಕೊಟ್ಟು ಖರೀದಿ ಮಾಡಾಕತ್ರು. ರೊಕ್ಕ ಕೊಟ್ಟು ಖರೀದಿ ಮಾಡಿದ್ರು ನಾವೇನು ಬಗ್ಗೋದಿಲ್ಲ, ನಾವು ಗಟ್ಟಿಯಾಗೇ ನಿಲ್ತೀವಿ. ಬೇಕಾದ ಕಷ್ಟ ಬಂದ್ರೆ ಗಟ್ಟಿಯಾಗಿ ನಿಲ್ತೀವಿ ನಾವು ಅನ್ನುವಂತ ಕಂಡು ತಯಾರಾದ್ಮೇಲೆ ಮತದಾನ ಮಾಡಿದ ಹಕ್ಕನ್ನ ಕರು ಮಾಡಾಕತ್ರ. ಎಲ್ಲಿ ಹೋಗ್ತೀವಿ ದೇಶದಲ್ಲಿ? ಸಾಲ ಸೋಲ ಮಾಡಿ ಮಕ್ಕಳನ್ನು ಇಂಜಿನಿಯರಿಂಗ್ ಆಗಿ ಮಾಡಿದ್ದೀವಿ. ಇವತ್ತ ಉದ್ಯೋಗ ಇಲ್ಲ ಮಕ್ಕಳಿಗೆ. ದಿನನಿತ್ಯವೂ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗ್ಬೇಕು, 300-400 ರೂಪಾಯಿ ತರಬೇಕು. ಇವತ್ತ ನಮ್ಮ ಕುಟುಂಬಗಳು ನಮ್ಮ ಹಳ್ಳಿಗಳ ಸರಾಯಕ್ಕೆ ಅಂಟಿಕೊಂಡ್ಬಿಟ್ಟಿದ್ದಾವೆ. ಬಹುದೊಡ್ಡ ಪಿಡುಗು ಸರಾಯಿ. ಇವತ್ತ ಸರ್ಕಾರ ಒಂದು ಕಡೆಗೆ ಯೋಜನೆ ಮಾಡಿದೆ, ಬಾರ್ ಅಂಗಡಿಗಳಿಗೆ ಇಷ್ಟು ಸರಾಯಿ ಮಾರಿದ್ರೆ ಮಾತ್ರ ನಿಂದ ಲೈಸೆನ್ಸ್ ಉಳಿತದೆ, ಇಲ್ಲ ಅಂದ್ರೆ ಉಳಿದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಅದಕ್ಕೆ ಇವತ್ತು ಬಾರ್ ಅಂಗಡಿಯವರು ಹಳ್ಳಿಗೆ ಕುಡಿದಿಲ್ಲ ಅಂದ್ರು ಮೂವ್ ಹಿಡಿದು ಬಾಯಾಗ ಸರಾಯಿ ಹಾಕುವಂತ ಮಾಫಿಯಾ ರೆಡಿ ಆಗಿದೆ ದೇಶದಲ್ಲಿ, ರಾಜ್ಯದಲ್ಲಿ. ತಾಯಿಗಳು ಹೊರತಾ ಇದ್ದಾರ.
ಗಂಡುಗಳು ಮಾತು ಕೇಳ್ತಾ ಇಲ್ಲ, ಮಕ್ಕಳು ಹೊರಗೋದ್ರೆ ದೌಡು ಸುಖದಿಂದ ಬರ್ತಾರಂತ ಗೊತ್ತಿಲ್ಲ. ನಾವೇನಾದ್ರೂ ನ್ಯಾಯ ಸಿಕ್ಕಿತು, ನಮ್ಮೊಂದು ವ್ಯವಹಾರ ಮಾಡಿದಕ್ಕೆ ಅಂತ ಹೇಳಿ ಹೋದಲ್ಲಿ ಹಿರಿಯರ ಹತ್ರ ಕೇಳಾಕ್ ಹೋದ್ರಂದ್ರ ನಾವು ವ್ಯಕ್ತಿಗೆ ಏನ್ ಹೇಳ್ಬೇಕು, ಅವ ಕೊಡುದಿಲ್ಲ ಅಂತಾನ, ನಾವಿರ ಭಾಗಿಯಾಗುದಿಲ್ಲ ಅಂತ ಹೇಳಿ ಹಿಂದಕ್ಕೆ ಸರ್ಕೊಳ್ಳುವಂತ ಕಾಲ ಬಂದಿದೆ ಬಂಧುಗಳೇ. ಇಲ್ಲ ಅನುಭವ ನೀವು ಇಷ್ಟೊಂದು ಬರೇ ಮಹದಾಯಿ ಕಳಸ ಬಂದವ್ರ ಈ ಬಗ್ಗೆ ಹೋರಾಟ ಮಾಡುವಾಗ ಹೋದ್ರೆ ಹೆಂಗ ಅನ್ನುವಂಥದ್ದು ಹೇಳಿದಾಗ ಅಂದ್ರಿಂದ ಇಂದಿನವರೆಗೆ 43 ಕೇಸುಗಳನ್ನ, ಎಷ್ಟು 43 ಕೇಸುಗಳನ್ನ ಸರ್ಕಾರದ ಅಧಿಕಾರಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ ದೂರುಗಳನ್ನ ದಾಖಲ ಮಾಡಿರುತ್ತೇನೆ. ₹1 ಇವತ್ತ ನಮ್ಮ ದುಡ್ಡು ಅಭಿವೃದ್ಧಿಗೆ ಹೋಗ್ಬೇಕು, ಅಭಿವೃದ್ಧಿ ಆಗ್ಬೇಕು ನನ್ನ ವಿಚಾರ. ಆದ್ರೆ ಒಬ್ಬ ಭ್ರಷ್ಟನ ಪಾಲಾದಾಗ ಅಲ್ಲಿ ಅಭಿವೃದ್ಧಿ ಹೆಂಗಾಗ್ತದ? ಅವ ನಮ್ಮ ಅಣ್ಣನ ಇರ್ಲಿ, ನಮ್ಮ ತಮ್ಮನ ಇರ್ಲಿ, ನಮ್ಮ ಸಂಬಂಧಿಕನ ಇರ್ಲಿ, ತಪ್ಪೇ. ಈ ಒಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು 38 ದಿನ ಧರಣಿ ಕುಂತು 1250 ಕೋಟಿ, ಎಷ್ಟು 1250 ಕೋಟಿ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನುಗಳಿಗೆ ಸರಿಯಾಗಿ ನೀರು ಮುಟ್ಟುತ್ತಾ ಇಲ್ಲ. ಕಟ್ಟ ಕಡೆ ರೈತರಿಗೂ ನೀರು ಮುಟ್ಟಬೇಕು. ಅದಕ್ಕೆ ಏನ್ ಮಾಡಬೇಕು? ಕಾಲುವೆಗಳನ್ನ ದುರಸ್ತಿ ಮಾಡಬೇಕು. ದೊಡ್ಡ ಕಾಲುವೆ, ಸಣ್ಣ ಕಾಲುವೆ, ಚಿಟಗಾವಲೆ, ಹಳ್ಳಕ್ಕೆ, ಬೇರೆ ಹೊಲಕ್ಕೆ ವೇಸ್ಟ್ ಆದ ನೀರು ಹೋಗಬಾರ್ದು. ಕಟ್ಟ ಕಡೆ ರೈತರಿಗೂ ನೀರಾವರಿ ಮುಟ್ಟಬೇಕು. 2,25,000 ಹೆಕ್ಟರ್ ಪ್ರದೇಶ ಮಲಪ್ರಭಾ ನೀರು ಮುಟ್ಟಬೇಕು ಅಂತ ಹೇಳಿ ಅವತ್ತು 2015ರಲ್ಲಿ ಆದಂತ ಪ್ರಕ್ರಿಯೆ ಡಿ.ವೈ. ಉಪ್ಪಾರ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಆ ತಗೊಂಡಂತ ಮನುಷ್ಯ ಆ ಕಾಮಗಾರಿಯನ್ನು ಎಷ್ಟಕ್ಕೆ ತಂದು ಹಚ್ಚಿದ್ದಾರಂದ್ರ 2,186 ಕೋಟಿ 39 ಲಕ್ಷಕ್ಕೆ ತಂದು ಹಚ್ಚಿದ್ದಾರೆ. ಇನ್ನುವರೆಗೆ ಕಾಮಗಾರಿ ಸಂಪೂರ್ಣವಾಗಿ ಆಗಿಲ್ಲ. ಆದ ಕಾಮಗಾರಿ ಸಂಪೂರ್ಣ ಕಳಪೆ. ಅದನ್ನು ದೊಡ್ಡ ಕೇಸ್ ಹಾಕಿದ್ದೇವೆ. ಸುಮಾರು 20-25 ಇಂಜಿನಿಯರ್ ಜೇಲ್ ಪಾಲ್ ಆಗಲೇಬೇಕು ಇವತ್ತಿನ ದಿನ ನಾ ಹೇಳಿಕೆ ಚಾಪಡ್ತಾರೆ. ಅಷ್ಟೇ ಅಲ್ಲ, ನನಗೂ ಕೂಡ ಪವಿತ್ರವಾದಂತ ಇವತ್ತ ವಿಶ್ವ ರೈತರ ದಿನದಂದು ಹೇಳ್ತೀನಿ ನಿಮಗ, ನನಗೂ ಆಮಿಷ ಒಡ್ಡಿದ್ರು, ನನಗೂ ಕೋಟಿ ಗಟ್ಲೆ ಆಮಿಷ ಒಡ್ಡಿದ್ರು. ಅದಕ್ಕೆ ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ. ಅವ್ರು ಏನು ಮಾತಾಡಿದಾರ ಅನ್ನುವಂತ ದಾಖಲೆ ಇದೆ, ಅದನ್ನು ಕೂಡ ಕೋಟಿ ಕೊಟ್ಟಿದ್ದೇನೆ. ಯಾಕೆ ಮಾಡ್ತಾ ಇದ್ದೇನೆ? ನನ್ನ ಪ್ರಾಣವ ಜೀವಗಳನ್ನ ಇಟ್ಕೊಂಡು ಮಾಡ್ತಾ ಇಲ್ಲ. ನಾನು ಪ್ರಾಣದ ಹಂಗನ್ನ ಸೈಡ್ ಇಟ್ಟು ಕೆಲಸ ಮಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ? ರೈತರಿಗೋಸ್ಕರ. ಬಹಳ ಅರ್ಥ ಮಾಡ್ಕೊರಿ ನೀವು. ಸರ್ಕಾರ ಏನಾದ್ರು, ಇಲಾಖೆ ಏನಾದ್ರು ಇದು ಕಾನೂನ ಬಾಹಿರ ಅಂತ ಏನಾದ್ರು ಮುಂದುವರೆದ್ರೆ ನಿಮ್ ಮೇಲೆ ಎಲ್ಲರ ಮೇಲೆ ಕೇಸ್ ಹಾಕ್ಲಿಕ್ಕೆ ನನ್ನ ಕಡೆಗೆ ದಾಖಲೆ ಇದೆ. ಏನಾದ್ರೂ ಮಂಗನಾಟ ಮಾಡಿದ್ರ, ಏನಾದ್ರೂ ಕಿರಿಕಿರಿ ಮಾಡಿದ್ರ, ಏನಾದ್ರೂ ತೊಂದರೆ ಮಾಡಿದ್ರ ಇದನ್ನ ಈ ಒಂದು ಭೂಮಿ ಕೊಡು ಅಂತ ಹೇಳಿ ಸುಮಾರು ರಾಜಕಾರಣಿಗಳಿದ್ರ ಪತ್ರವನ್ನು ಮತ್ತು ಸಂಬಂಧಪಟ್ಟಂತ ಪತ್ರ ನೀಡಿಸಿದ್ದೇನೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇಟ್ಟು ಇದನ್ನ ಪ್ರಸ್ತಾವನೆ ಮಾಡೋ ಟೈಮ್ ಒಳಗೆ ತಪ್ಪಿಸಿದ್ದೇವೆ. ಎಲ್ಲಾ ದಾಖಲೆಗಳದಾವು. ಇವತ್ತು ನಾವು ಈ ಸ್ಮಾರಕ ಇಡೀ ನಾಡಿಗೆ ಬೇಕು. ಇಲ್ಲಿ ಮಠ ಕಟ್ಕೊಳ್ತಾ ಇಲ್ಲ, ಒಬ್ಬ ಹೆಸರಿಗೆ ತಗೊಳ್ತಾ ಇಲ್ಲ. ನಮ್ಮ ರೈತರ ವಿಚಾರದೊಳಗೆ ಅದ್ರಾಗ ವಿಶೇಷವಾಗಿ ಹೇಳ್ತೀನಿ, ನಮ್ಮ ನರಗುಂದ ಹೋರಾಟದ ವೇದಿಕೆ ವಿಚಾರದಲ್ಲಿ ನಾವು ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವರದಿ ಕೊಡ ಅಂತೇಳಿ ಸುಮಾರು 3 ನೋಟಿಸ್ ನೀಡಿದ್ರು. ಇಲ್ಲಿ ರಾಜಕಾರಣ ಮಾಡದೆ ವರದಿ ಕೊಡೋದನ್ನು ಹಿಂದೇಟ್ ಆಗ್ತಾ ಇರುವುದು ಇದು ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದು ಆಗಲೇಬೇಕು. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ
ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಹಿಂದೆನೂ ಪತ್ರವನ್ನು ಬರೆದಿದ್ದೇನೆ, ಬರಿತಾ ಇದ್ದೇನೆ. ಹೈಕೋರ್ಟ್ ನಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನ ಪಾರ್ಟಿ ಮಾಡಿ ಬಂಡೂರ ಯೋಜನೆಗೆ ಸಂಬಂಧಪಟ್ಟ DPR ಪ್ರಸ್ತಾವನೆ ಈ ರಾಜ್ಯದಲ್ಲಿ ಏನು ಕೇಂದ್ರೀಯ ಅರಣ್ಯ ಭವನ ಇದೆ ಅದು ಮಾತ್ರ ಕೊಡಬೇಕು, ಅದನ್ನು ಬಿಟ್ಟು ಇವರು ಕೇಂದ್ರದ ಮೇಲೆ ನಾಟಕ ಮಾಡ್ಲಿಕ್ಕಂದ್ರ ಹೈಕೋರ್ಟ್ ಕಟಕಟಿಗೆ ನಿಮ್ಮ ಅಧಿಕಾರಿಗಳನ್ನ ಎಳೆಯುತ್ತೇವೆ ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ. ನಾವು ಯಾರ ಮನೆಗೆ ಹೋಗೋದಿಲ್ಲ, ಯಾರ ರಾಜಕಾರಣಿಗಳ ಕಡೆಗೆ ಕೈ ಒಡ್ಡಕ್ಕೆ ಹೋಗೋದಿಲ್ಲ. ಯಾಕೆ ಹೇಳ್ರಿ? ಅವ್ರ ಕಡೆಗೆ ಇಚ್ಛಾಶಕ್ತಿ ಇಲ್ಲ, ಮಾಡ್ಬೇಕನ್ನುವಂತ ಇಚ್ಛಾಶಕ್ತಿ ಇಲ್ಲ. ಕಳಸಾ ಬಂಡೂರಿ ಅನ್ನುವಂತ ಯೋಜನೆ ಬರೀ ರಾಜಕೀಯ ಆಗಿದೆ ಹೊರತಾಗಿ ಪರಿಹಾರ ಕಂಡುಕೊಳ್ಳುವಂತ ಯೋಜನೆ ರಾಜಕಾರಣಿಗಳ ಬಾಯಾಗ ಆಗಿಲ್ಲ. ಅದು ರೈತರಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಈ ಒಂದು ಕನಸನ್ನ ಏನ ಅಂದಿನ ದಿವಂಗತ BM ಹರಕೇರಿಯವರು ಇಟ್ಟಂತ ಕನಸನ್ನ ಈ ನಾಡಿಗೆ ನನಸು ಮಾಡುವುದೇ ನಮ್ಮ ಪ್ರಥಮ ಆದ್ಯತೆ ಅನ್ನುವಂತವರಿಗೆ ನಾನು ಇವತ್ತಿನ ವೇದಿಕೆ ಮೂಲಕ ಮನವಿಯನ್ನು ಮಾಡಿಕೊಂತೀನಿ, ಸವಾಲನ್ನ ಹಾಕ್ತೀನಿ ಅವರಿಗೆ. ನೀವೇನಾದರೂ ರೈತರ ಸಂಬಂಧಪಟ್ಟಂತ ಸಭಾಪತಿಗಳಿಗಾಗ್ಲಿ ಪ್ರಧಾನಮಂತ್ರಿಗಳಿಗಾಗ್ಲಿ ಯಾರ್ಯಾರು ನೀವು ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ಮನವಿ ಮಾಡಿದ್ದೀರಾ? ಮನವಿ ಮಾಡಿದ ಮೇಲೆ ಅವ್ರೇನು ನಿಮ್ಮ ಮನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ಮೇಲೆ ಅವ್ರ ಮೇಲೆ ಏನಾದ್ರು ಕಾನೂನು ಹೋರಾಟ ಮಾಡಿದ್ದೀರಾ? ಇವತ್ತು ಆಡಳಿತ ಇದೆ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಈ ಮೂರರಲ್ಲಿ ಒಂದಾದರೂ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ ನೀವು. ನನಗೆ ಸ್ಪಷ್ಟವಾಗಿ ಗೊತ್ತಿದೆ, ಏನು ಮಾಡಿಲ್ಲ. ಹಾಗಾಗಿ ನಾನು 2021 ಸಾಲಿನಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಏನಿದೆ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರ ಗೌರವಧನವನ್ನು ಹೆಚ್ಚಿಸಿ ಪ್ರತಿ ರೈತ ಬೆಳೆದಂತ ಬೆಳೆಗಳನ್ನ ತಗೊಳ್ಬೇಕು ಅಂತ ಹೇಳಿ ನಾನು ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ ಪರಿಣಾಮ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನ್ಯಾಯಾಧೀಶರು ಫೆಬ್ರವರಿ 28, 2025 ನಮ್ಮ ಪರವಾಗಿ ಹೈಕೋರ್ಟ್ ನಲ್ಲಿ ಆರ್ಡರ್ ಮಾಡಿದ್ದಾರೆ. ಏನಂತ? ರೈತ ಬೆಳೆದಂತ ಬೆಳೆಗಳನ್ನ ಆ ಜಿಲ್ಲಾ ಅಧಿಕಾರಿಗಳು ಸೈಂಟಿಫಿಕ್ ಆಗಿ ವಿಜ್ಞಾನದಿಂದ ಸೈಂಟಿಫಿಕ್ ಆಗಿ ಯಾವ್ಯಾವ ಬೆಳೆ ಆ ಭಾಗದಲ್ಲಿ ಜಿಲ್ಲೆಯಲ್ಲಿ ಬೆಳೀತಾರ ಆ ಬೆಳೆಗಳ ಬರೋಕ್ಕಿಂತ ಪೂರ್ವದೊಳಗೆ 2 ತಿಂಗಳ ಮೊದಲ ಕಡಲಿ ಜಿಲ್ಲೆ 2 ತಿಂಗಳು ಬರೋಯ್ತಂದ್ರೆ ಪೂರ್ವದೊಳಗ 2 ತಿಂಗಳ ಪೂರ್ವದೊಳಗ ನೀವು ನೋಂದಣಿ ಪ್ರಕ್ರಿಯೆ ಮಾಡಿಕೊಳ್ಬೇಕು ರೈತಂದು. ಮತ್ತ ಮುಂದೆ 2 ತಿಂಗಳು ಹೆಚ್ಚಿಸಬೇಕು ಅಂತೇಳಿ ಆದೇಶ ಮಾಡಿದ್ರು. ರೈತರು ಮಾಲ್ ಮಾರಿದ ಮೇಲೆ ಕಾಟಾಚಾರಕ್ಕ ಖರೀದಿ ಕೇಂದ್ರ ತೆಗಿತಾ ಇರೋದು ಅತ್ಯಂತ ಅಪರಾಧ, ಕಾನೂನಿನ ವಿರುದ್ಧ ಇದು. ಈ ಒಂದು ಯೋಜನೆ ಯಾರಿಗಾಗಿ ನಾವು ಮಾಡ್ತಾ ಇದ್ದೇವೆ? ಖರೀದಿ ಕೇಂದ್ರ ಆತಂದ್ರ ಇಟ್ಕೊಳ್ಳಿ ನೀವು. ನಿಮಗೊಂದು ಸೈಂಟಿಫಿಕ್ ಆಗಿ ಹೇಳ್ತೀನಿ ನಾನು ನಿಮಗ. ಖರೀದಿ ಕೇಂದ್ರ ಸ್ಥಾಪನೆ ಆತಂತ ಇಟ್ಕೊಳ್ಳಿ ನೀವು. ಅವಾಗ ದಲಾಲರು ಮಧ್ಯವರ್ತಿಗಳು ಆ ಖರೀದಿ ಕೇಂದ್ರಕ್ಕಿಂತ ಕಡಿಮೆ ಕೇಳಾಕ ಕಾನೂನೊಳಗ ರೈಟ್ಸ್ ಇಲ್ಲ. ಏನ್ 8,000 ರೂಪಾಯಿ ಕ್ವಿಂಟಲ್ ಆಯ್ತಲ್ಲ, 8,200 ರೂಪಾಯಿ ಕೇಳ್ಬೇಕು ಇವ್ರು. ಖರೀದಿ ಕೇಂದ್ರ ಸ್ಥಾಪನೆ ಆತಂದ್ರ ಅದಕ್ಕೆ ಅವ್ರು ಖರೀದಿ ಕೇಂದ್ರ ಸ್ಥಾಪನೆ ಮಾಡಲ್ಲ. ಈ ಕಡೆಗೆ 8,000 ಇದ್ದ 6,500. ಈ ಸಲ ಹೆಸರಿನ ಪಾಡಿ ಏನಂತ ಹೇಳ್ರಿ? ಅದಾ ಖರೀದಿಗಾರ ಹೆಸರು ಖರೀದಿ ಮಾಡ್ಕೊಂಡು ಹುಬ್ಬಳ್ಳಿ APMC ಬ್ಯಾಳಿ ಮಾಡಿ ಸಾಂಗ್ಲಿಗೆ 13,000 ಕ್ವಿಂಟಲ್ಗೆ ಮಾಡಿದ್ದು ನನ್ನ ಕಡೆಗೆ ದಾಖಲೆ ಇದೆ. ಮ್ಯಾಲ ಎಷ್ಟ ಕಪ್ ಆಗಿರ್ತೈತಿ ನಿಮ್ದು ಹೆಸರು, ಹೌದಲ್ಲ ಹೇಳದ? ಮ್ಯಾಗ ಎಷ್ಟ ಕಪ್ ಹೆಸರು, ಒಳಗ್ ಬ್ಯಾಳೆ ಇರ್ತದಿಲ್ಲ, ಅದನ್ನ ಬ್ಯಾಳಿ ಮಾಡಿ 13,000-14,000 ಮಹಾರಾಷ್ಟ್ರ, ಪುಣೆ ಎಲ್ಲಲ್ಲಿ ವ್ಯಾಪಾರಸ್ಥರು ಮಾರಾಟ ಮಾಡಿ ನಾವು ದುಡ್ದಂತ ಶ್ರಮ ಇವತ್ತು ಯಾರಿಗೆ ಈಡಾಗ್ತಾ ಇದೆ? ನಾವು ಹೊಲ್ದಾಗ ದುಡಿದ ಅದು ನಮ್ ಕಷ್ಟ ಕೇಳೋದು ಯಾರು? ಸರ್ಕಾರಕ್ಕೆ ಖಬರ್ ಇಲ್ಲ, ಕೃಷಿ ಮಂತ್ರಿಗೆ ಖಬರ್ ಇಲ್ಲ, ಜಿಲ್ಲಾ ಅಧಿಕಾರಿಗಳಿಗೆ ಇದರ ಬಗ್ಗೆ ಪರಿಪೂರ್ಣವಾದಂತ ಜ್ಞಾನ ಬೇಡ. ಯಾರ ಸಂಬಂಧ ಮಾಡ್ತಾ ಇದ್ದೀವಿ ನಾವು ಬದುಕಿದ್ರಲ್ಲ ನಿಮ್ಗೆಲ್ಲ ಕಾರು ಬಂಗಲೆ ಅಧಿಕಾರ ನೀಡಿದ್ರು. ರೈತರಿಲ್ಲ ಅಂದ್ರೆ ನೀವ್ ಯಾರ ಕಡೆಗೆ ಹೋಗ್ತೀರಿ? ನಿಮಗ್ ಪಗಾರ ಕೊಡೋರು ಯಾರು?
ಪಗಾರ ಕೊಡೋರು ಯಾರು? ಇದರ ಬಗ್ಗೆ ರೈತರು ಜಾಗೃತರಾಗಬೇಕು. ನೆನಪಿನಲ್ಲಿ ಇಟ್ಕೋರಿ, ಜಾತಿ ಬಿಡ್ರಿ, ಧರ್ಮ ಸರಿ ಬಿಡ್ರಿ. ಮೊದಲು ನಾವು ಬದುಕಿದ್ರ, ನಮ್ಮ ಕುಟುಂಬದೊಳಗ ನಾವು ಚಲೋ ಇದ್ರ ನಮ್ಮ ಸಂಬಂಧಿಕರು ನಮಗ್ ಬೆಲೆ ಕೊಡ್ತಾರ. ಇದನ್ನ ನೆನಪಿನ ಇಟ್ಕೋರಿ. ನಮ್ಮ ಕುಟುಂಬಗಳು ಸರಿ ಇಲ್ಲ ಅಂದ್ರ ಇವರು ನಮ್ಮ ಸಂಬಂಧಿಕರಲ್ಲ, ದೂರದಿಂದ ಸಂಬಂಧಿಕರು, ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ನಮ್ಮ ಸಂಬಂಧಿಕರು ಹೇಳ್ತಾರ. ನಮ್ಮ ಕುಟುಂಬಗಳು ಚಲೋ ಅಲ್ಲ, ನಮ್ಮ ಸಂಬಂಧಿಕರವರು ಅವ್ರ ಕೂಡ ನಾವು ನಡ್ಕೊಂಡಿವಿ, ಅಲ್ಲಿ ಹೋಗ್ಬೇಕು ಕಾರ್ಯಕಟ್ಟಿಗೆ ಅನ್ನುವಂಥದ್ದು ಹೇಳ್ತಾರ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ರೈತ ಕುಟುಂಬಗಳು ಬೆಳಿಬೇಕು. ಆ ದಿಶೆಯಲ್ಲಿ ಇವತ್ತು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ತಹಸೀಲ್ದಾರ್ ಸಾಹೇಬರು ಬಂದ್ರು, ನಾನು ಮನವಿ ಕೊಡ್ತಾ ಇದ್ದೇನೆ ಅವರಿಗೆ. ನಿಮ್ ಗಮನಕ್ಕಿರ್ಲಿ, ಎಲ್ಲೇ ಲೋಕ ನೀವು ಸೊಬರದ ಮಠ ಅನ್ಸತ್ತ ರೈತರು ಹೋರಾಟ ಮಾಡಿದಾಗ, ರೈತರಿಗೆ ಪರಿಹಾರ ಕೊಡಿಸಿದಾಗ ಆ ಪರಿಹಾರ ಯಾಕೆ ಸಿಗಲಿಲ್ಲ, ಅದ ಕಾರಣ ಏನು ಅನ್ನೋದನ್ನ ತಿಳ್ಕೊಂಡಿ ನೀನ್ ಅರ್ಗುಂತ ಏನ್ ಹೇಳ್ರಿ, ಈ ಕಡೆ ಲಕ್ಷ ಕೊಡಿ, ಅದನ್ನ ತಿಳ್ಕೊಂಡಿನಿ. ಅವ್ರು ಬರ್ತಿರ್ತಾರ ಹೋಗ್ತಿರ್ತಾರ, ತಲೆ ಕೆಡಿಸೋಬಾರ್ದು. ಅದಕ್ಕೆ ನಾವೇನ್ ಕೇಳಿನಿ, 1980ರಲ್ಲಿ ಬಂಡಾಯ ಆಯ್ತು. ಇವತ್ತ ರೈತ ನರಗುಂದ ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಎಷ್ಟೋ ಜನರಿಗೆ ಕಳಿಸಿದಾರ. ಅದಕ್ಕೆ ಇವತ್ತು ತಹಸೀಲ್ದಾರ್ ನಾವು ಮನವಿ ಮಾಡಿಕೊಳ್ತೀನಿ, ಎಷ್ಟು ದಾಖಲೆಗಳು ಸುಟ್ಟಾವು, ಯಾವ್ಯಾವ ದಾಖಲೆಗಳಿಲ್ಲ. ಕಂದಾಯ ಇಲಾಖೆ, ಆ ಇಲಾಖೆಯಲ್ಲಿ 3 ವರ್ಷಲಿಂತ್ರ ಇನ್ನೂವರೆಗಿನ 16 ವರ್ಷ ಯಾರ್ಯಾರು ಸೇವೆ ಮಾಡಿದಾರ ಅಲ್ಲೇ ಉಳ್ಕೊಂಡು ಕುಂತಾರ ಅಧಿಕಾರಿಗಳ. ಹಿಂಗ ತಗೊಳದ ಬೇಕಂದ್ರೆ ಹಿಂಗ ಕೊಡುದು, ಹಿಂಗ ತಗೊಳದ ಬೇಕಂದ್ರೆ ಹಿಂಗ ಕೊಡುದು. ಅಂತರ್ಗಮಿಸಿನಿ ಅಂತ ಅಧಿಕಾರಿಗಳು ಎಷ್ಟು ಜನ ಅದಾರ ಅನ್ನೋದು ಲೆಕ್ಕ ಬೇಕು ನನಗೆ. ಅದು ಮಾಹಿತಿ ಹಾಕಿ ನಡಿ ಕೊಡ್ತಾ ಇದ್ದೀನಿ. ಕೊಡ್ಲಿ. ಸರ್ಕಾರ ಏನ್ ಹೇಳ್ತಾರೆ, ಒಬ್ಬ ತಹಸೀಲ್ದಾರ್ ಅವರು ಒಂದು ತಾಲೂಕಿಗೆ 2 ವರ್ಷ 2.5 ವರ್ಷ, ಮತ್ತ ಅಲ್ಲಿ ತಹಸೀಲ್ದಾರ್ ಇಲಾಖೆ ಕೆಲಸ ಮಾಡು 16 ವರ್ಷ ಅವ್ರ ಮಾಡ್ಕೊಂತ ಹೋದ್ರ ಭ್ರಷ್ಟಾಚಾರ ನಡೆದಿಲ್ಲ, ನಡೀತೈತೆ ಇಲ್ಲ. ದುಡ್ಡು ಕೊಟ್ಟವ್ ಕಾಗದ ಕೊಡುದು, ದುಡ್ಡು ಕೊಳ್ಳೋದ ಹಿಂಬರ ಕೊಡುದು. ಇಂಥ ವ್ಯವಸ್ಥೆ ನಡ್ಕೊಂಡಿಲ್ಲ. ಇದನ್ನ ಯಾವ ಜನಪ್ರತಿನಿಧಿಗಳು ಸುದ್ದಿ ಮಾಡಿವಿ? ಇದನ್ನ ರೈತರ ಒನ್ನೆ ಆದ್ಯತೆ, ಇದನ್ನು ಸುದ್ದಿ ಮಾಡ್ಲೇಬೇಕಾಗಿದೆ ನಾವು. ಅದಕ್ಕಾಗಿ ಬಂಧುಗಳೇ, ಈ ಎಲ್ಲವನ್ನ ಕೊಂಡೊಯ್ಯಬೇಕಾದ್ರ ಪ್ರತಿಯೊಬ್ಬ ಸೊಬರದ ಮಠ ಮಾಡ್ಲಿಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಏನು ನಮ್ಮ ಸಮನ್ವಯ ಸಮಿತಿಯ ಸದಸ್ಯರೇನು ಇವತ್ತಿದ್ದೀರಿ, ಎಲ್ಲರಿಗೂ ಹೇಳ್ತೀನಿ ಕಿವಿ ಮಾತು. ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಗ್ರಾಮಗಳಲ್ಲಿ ರೈತರಿಗೆ ಅನ್ಯಾಯ ಆಗುವಂತ ವ್ಯವಸ್ಥೆಯನ್ನ ತಡೆಗಟ್ಟುವಂತ ನೀವು ಹೋರಾಟ ಮಾಡಿದ್ದಲ್ಲಿ ಇದು ಬದಲಾವಣೆ ಸಾಧ್ಯ ಆಗ್ತದ. ಒಬ್ಬ ಸೊಬರದ ಮಠಲಿಂದ ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಕ್ ಇಚ್ಛ ಪಡ್ತಾ ಇದ್ದೇನೆ ನಾನು. ಹಿಂಗಾಗಿ ಇವತ್ತಿನ ದಿನ ನರಗುಂದ ತಾಲೂಕಾ ದಂಡಾಧಿಕಾರಿಗಳು ಬಂದಿದ್ದಾರೆ. ನಾನು ಇವತ್ತ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಅವರು ಒಬ್ಬರು ರೈತನ ಮಗನಾಗಿ ಈ ಒಂದು ಹುದ್ದೆಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಅದರ ಜೊತೆಗೆ ಇಲ್ಲಿ ಬಂದಂತ ಎಲ್ಲಾ ರೈತರಿಗೆ ಉದ್ದೇಶಿಸಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸಮನ್ವಯ ಸಮಿತಿಯ ಸದಸ್ಯರು ಮತ್ತು ರೈತ ಸೇನಾ ಕರ್ನಾಟಕದ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ನಮ್ಮ ತಾಯಂದಿರ ಎಲ್ಲರಿಗೂ ಗೌರವಪೂರ್ವಕ ವಂದಿಸಿ ನನ್ನ 4 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ. ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತೀವಿ. ಅವರಿಂದ ಬಂದ ಉತ್ತರವನ್ನ ನಾವು ಮುಂದಿನ ದಿನಮಾನದಲ್ಲಿ ಹೋರಾಟಕ್ಕೆ ಅಣಿ ಮಾಡಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಜೈ ಜವಾನ್ ಜೈ ಕಿಸಾನ್. ಗಂಭೀರವಾಗಿ ನಾವು ಈ ಒಂದು ಮನವಿಯನ್ನ ತಮಗೆ ಕೊಡ್ತಾ ಇದ್ದೇವೆ. ಏನಂದ್ರ ನಾವು ಹಲವಾರು ಬಾರಿ ಕೆಲವು ದಾಖಲೆಗಳ ಬಗ್ಗೆ ತಮ್ಮ ಕಚೇರಿಗೆ ಕೊಟ್ಟಾಗ ಲಭ್ಯವಿರುವುದಿಲ್ಲ ಅನ್ನುವಂಥದ್ದನ್ನ ಹಿಂಬರ ಬಂದ ಪರಿಣಾಮಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಹಳೆ ಜಿಲ್ಲಾ ಇತ್ತಲ್ಲ
ಧಾರವಾಡ ಜಿಲ್ಲೆ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಈ ಒಂದು ವಿಷಯವನ್ನ ಕಂದಾಯ ಮಿನಿಸ್ಟರ್ ಕೃಷ್ಣ ಬೈರೇಗೌಡರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅವರು ಕೂಡ ಒಂದು ಮನವಿ ಕೊಟ್ಟಿದ್ದೇವೆ. ಕೆಲವೇ ದಿನದಲ್ಲೇ ನಿಮಗೂ ಕೂಡ ಆ ನಿರ್ದೇಶನ ಪತ್ರ ಬರಬಹುದು ಅಂತ ಭಾವಿಸಿದ್ದೇನೆ. ಇವತ್ತ ನಮ್ಮ ನರಗುಂದ ತಾಲೂಕಿಗೆ ಸಂಬಂಧಪಟ್ಟಂಗ ಈ ಗ್ರಾಮಿನಲ್ಲಿ ಎಷ್ಟು ದಾಖಲೆಗಳ ಇಲ್ಲ, ಯಾವ್ಯಾವ ದಾಖಲೆಗಳ ನಿಮ್ಮಲ್ಲಿಲ್ಲ, ಅದನ್ನೆಲ್ಲವನ್ನ ಪರಿಶೀಲಿಸಿ ನಮಗೆ ಆ ದಾಖಲೆಗಳ ಬಗ್ಗೆ ಸವಿಸ್ತಾರವಾದಂತ ವರದಿ ಕೊಟ್ರ ನಾವು ಇವನು ವಿಶೇಷ ಪ್ರಕರಣ ಅಂತ ಹೇಳಿ ಈ ಭಾಗದಲ್ಲಿ ಅಲದಾಡುವಂತ ರೈತರ ಕಷ್ಟಗಳನ್ನ ದೂರ ಮಾಡ್ಲಿಕ್ಕೆ ಶ್ರಮ ವಹಿಸಿ ಇದನ್ನು ಪರಿಹಾರ ಕಂಡುಕೊಳ್ತೀವಿ ಅನ್ನುವಂತಹದ್ದು ನಿಮ್ಮ ಮನವಿ. ಅದ್ರ ಜೊತೆಗೆ ನರಗುಂದ ತಮ್ಮ ಇಲಾಖೆಯಲ್ಲಿ ತಹಸೀಲ್ದಾರ್ ತಮ್ಮ ಇಲಾಖೆಯಲ್ಲಿ 3 ವರ್ಷ ಮೇಲ್ಪಟ್ಟು ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳ ತಹಸೀಲ್ದಾರ್ ಇಲಾಖೆ ತೆಳಗ ಸರ್ಕಲ್ ಇರ್ಬೋದು, DDLR ಇರ್ಬೋದು, ADLR ಇರ್ಬೋದು, ತಲಾಟ್ ಇರ್ಬೋದು, ಅನೇಕ ಜನ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರಲ್ಲ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಯಾವ ಇಶ್ಯೂ ಒಳಗೆ ಅವ್ರು ಇಲ್ಲಿ ಬಂದು ಜಾಯಿನ್ ಆದ್ರು ಅನ್ನುವಂತ ಮಾಹಿತಿ ಮೇಲೆ ನಾವು ಕೇಳಿದ್ದೇವೆ ತಮ್ಮ ಮುಖಾಂತರ. ಅದು ಒಂದು ಕೊಡಬೇಕು. ಮತ್ತ ಖರೀದಿ ಕೇಂದ್ರ ಸ್ಥಾಪನೆ ಆಗ್ಬೇಕು ಅಂತ ಹೇಳಿ ಈ ಹಿಂದೆನೂ ಹೋರಾಟ ಮಾಡಿವಿ, ಈಗೂ ಮಾಡ್ತಾ ಇದ್ದೇವೆ. ಆದ್ರ ವಿಶೇಷ ಪ್ರಕರಣ ಅಂತ ಹೇಳಿ ತಮ್ಮ ಒಂದು ವರದಿಯನ್ನ ಸರ್ಕಾರದ ಅಧಿಕಾರಿಗಳಿಗೆ ಸೂಕ್ತವಾದಂತ ಬರವಣಿಗೆ ಮುಖಾಂತರ ತಾವು ಮನವಿಯನ್ನ ಮಾಡಬೇಕು. ಯಾಕಂದ್ರ ರೈತ ಬೆಳೆದಂತ ಬೆಳೆಗಳು ಬರುವ ಪೂರ್ವದಲ್ಲಿ ನೋಂದಣಿ ಆಗ್ಬೇಕು ಅಂತ ಹೇಳಿ ಒಂದು ಕಡೆಗೆ ಫೆಬ್ರವರಿ 28ಕ್ಕೆ ಹೈಕೋರ್ಟ್ ಹೇಳಿದೆ. 7 ತಿಂಗಳ ಆಗ್ಲಿಕ್ಕೆ ಬಂದ್ರು ಕೂಡ ಇನ್ನೂ ತನಕ ಖರೀದಿ ಕೇಂದ್ರ ತೆಗಿತಾ ಇಲ್ಲ. ಆದ್ರೆ ಖರೀದಿ ಕೇಂದ್ರ ಇವಾಗ ತೆಗೆದಿದ್ದಾರ ಹೆಸರಿಂದ. ಎಲ್ಲಾ ರೈತರು ಹೆಸರು ಮಾರಾಟ ಮಾಡಿದ ಮೇಲೆ ಅಲ್ಲೇ ಒಂದು ಖರೀದಿ ಕೇಂದ್ರವನ್ನು ತೆಗೆದಿದ್ದಾರೆ. ಇದು ಸರಿಯಲ್ಲ. ಅದಕ್ಕಾಗಿ ಇಡೀ ತಾಲೂಕಿನ ತುಂಬಾ 10 ಖರೀದಿ ಕೇಂದ್ರಗಳು ಆಗಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಶಾಲಿನಿ ರಜನಿ ಮೇಡಮ್ ಅವರಿಗೆ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಮಂತ್ರಿಗಳಿಗೆ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ತಮ್ಮ ಮುಖಾಂತರ ನಾನು ಮನವಿಯನ್ನು ಕೊಡ್ತಾ ಇದ್ದೇನೆ. ತಾವು ದಯವಿಟ್ಟು ಇವತ್ತಿನ ದಿನ ಇವತ್ತೇ ಅವರಿಗೆ ಸಂಬಂಧಪಟ್ಟವರು ತಿಳಿಸಬೇಕು. ನಾವು ಇದರಲ್ಲಿ 1 ವಾರ ಗಡುವು ಕೊಟ್ಟಿದ್ದೇವೆ. 1 ವಾರದಲ್ಲಿ ಏನಾದರೂ ಕ್ರಮ ಕೈಗೊಳ್ಳದೆ ಹೋದ್ರೆ ಗದಗ ಜಿಲ್ಲಾ ಆಡಳಿತದ ಮುಂದ ಹಗಲಿ ರಾತ್ರಿ ನಾವು ನಿರಂತರ ಧರಣಿ ಕೊಡ್ತೀವಿ ಅನ್ನುವಂತಹದ್ದು ಇವತ್ತ ವಿಶ್ವ ರೈತರ ದಿನಾಚರಣೆ ಅಂದ್ರೆ ನಾವು ಶಪಥವನ್ನು ಮಾಡಿದ್ದೇವೆ. ಆದ ಕಾರಣ ತಾವು ಕೂಡ ಇವತ್ತ ತಾಲೂಕಾ ದಂಡಾಧಿಕಾರಿಗಳು ಇರುವುದರಿಂದ ಕಷ್ಟ ಸುಖ ನೋವು ರೈತರ ಸಮಸ್ಯೆಗಳ ತಾವು ಇದನ್ನು ಬಗೆಹರಿಸಬೇಕು. ಮತ್ತು ತಮಗೆ ವಿಶೇಷವಾಗಿ ಯಾಕೆ ಹೇಳ್ತೀನಿ ಅಂದ್ರೆ ಕೆಲವು ಕಡೆಗೆ ಬೇರೆ ಬೇರೆ ತಾಲೂಕಿನೊಳಗೆ ಹಲವಾರು ಇಂಡಸ್ಟ್ರಿಗಳದವು, ಆಮೇಲೆ ಹಲವಾರು ಕಬ್ಬಿನ ಫ್ಯಾಕ್ಟ್ರಿಗಳದವು. ಅಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಬಹಳಷ್ಟು ಜವಾಬ್ದಾರಿ ಇರ್ತದ ದಯವಿಟ್ಟು. ಆದ್ರೆ ಇಲ್ಲಿ ಯಾವ ಇಂಡಸ್ಟ್ರಿ ಇಲ್ಲ, ಯಾವ ಫ್ಯಾಕ್ಟ್ರಿಗಳಿಲ್ಲ, ಕಬ್ಬಿನ ಫ್ಯಾಕ್ಟ್ರಿ ಇಲ್ಲ. ಅದಕ್ಕೆ ತಾವು ಇಡೀ ದಿನನೂ ಈ ರೈತರ ಸಮಸ್ಯೆಗಳನ್ನ ಆಲಿಸಬೇಕು. ಯಾಕಂದ್ರೆ ಇಡೀ ದೇಶಕ್ಕ ಈ ರೈತ ಹೋರಾಟವನ್ನು ಕಟ್ಟಿಕೊಟ್ಟಂತ ನಾಡು. ಅದಕ್ಕೆ ದಯವಿಟ್ಟು ತಾವೆಲ್ಲ ಕೇಳಿದ್ದೀರಿ, ಅದಕ್ಕೆ ದಯವಿಟ್ಟು ಅದನ್ನ ಮಾಡಬೇಕು. ಮತ್ತು ಅದರ ಜೊತೆಗೆ ಕೂಡ ಇವತ್ತು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಕಳೆದ 2021ರ ಸಾಲಿನಲ್ಲಿ ನಾವು ರೈತರ ಸ್ಮಾರಕಕ್ಕಾಗಿ 2 ಎಕರೆ ಜಮೀನು ಬೇಕು ಅಂತೇಳಿ ನೀರಾವರಿ ಮಿನಿಸ್ಟರ್ಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಂಡಾಗ ನಮಗೆ ಸೀಟ್ ಹೊಡೆದು ಅದರ ನಕ್ಷೆ ಮಾಡಿ ಕೋರ್ಟ್ ಸರ್ವೆ ನಂಬರ್ ಅದಲ ಬದಲಾದಂತಹದ್ದು ನಾವೇ ಅಡ್ಡಾಡಿ ಸರಿ ಮಾಡಿ DDLR ಕಡೆಗೆ ಅದನ್ನು ಬಹಳ ಚೆನ್ನಾಗಿ ವರದಿಯನ್ನು ಕೊಟ್ಟಿದ್ದೇವೆ. ಆ ವರದಿ ಮುಖಾಂತರ ಇಲ್ಲಿ ಇಲಾಖೆಗೆ ಕೂಡ ಪ್ರಸ್ತಾವನೆ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಏನು ರೈತರ ವರದಿ ಕೊಟ್ಟಿದ್ದನ್ನ ಅದ್ರ ಬಗ್ಗೆ ವರದಿ ಕೇಳಿದ್ದಾರ. ಇಲ್ಲಿ ಅಧಿಕಾರಿಗಳು ಸಮಗ್ರವಾಗಿ ವರದಿ ಕೊಡ್ಲಿಕ್ಕೆ ಹಿಂದೇಟ ಹಾಕುವಂತ ಕಾರ್ಯ ನಡೆದಿದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ನೀರಾವರಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಇವತ್ತ ಅಲ್ಲೇ ರೈತರ ಸ್ಮಾರಕಕ್ಕಾಗಿ ಬೋರ್ಡ್ ಅನ್ನ ನಿರ್ಮಾಣ ಮಾಡಿದ್ದು ಕೂಡ ಇವತ್ತಿನ ದಿನ ಇದೆ. ಅದಕ್ಕೆ ನಾವು ಕಾನೂನಾತ್ಮಕವನ್ನಾಗಿ ಮಾಡಿದ್ದೇವೆ. ಈ ಎಲ್ಲಾ ಬೆಳವಣಿಗೆ ನಿಮ್ಮ ಗಮನಕ್ಕೆ ತಂದಿದ್ದೇವೆ. ನೀವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಗೆ ಸೂಕ್ತವಾದಂತ ಕೇಳಿದಾಗ ಈ ವಿಷಯವೆಲ್ಲ ತಮಗೂ ತಿಳಿದಿರಲಿ ಅಂತ ಈ ಸಂದರ್ಭ ಹೇಳಿ ನನ್ನ 4 ಮಾತಿಗೆ ವಿರಾಮ ಹೇಳಿ ನಿಮ್ಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಹಿಡ್ಕೋರ್ ಕೈಯಲ್ಲ
ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮ್ಮ ಒಂದು ಕರೆಗೆ ಹೋಗೊಟ್ಟು ನಮ್ಮ ವೇದಿಕೆಗೆ ಬಂದು ನಮ್ಮ ಸಮಸ್ಯೆಗಳ ಮನವಿಗಳನ್ನ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ, ಮನವಿಯನ್ನು ತಗೊಂಡಿದ್ದಾರೆ. ನಾ ರೈತರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಒಂದು 4 ಮಾತುಗಳನ್ನ ರೈತರನ್ನು ಉದ್ದೇಶಿಸಿ ನಮ್ಮ ಬೇಡಿಕೆಗಳ ಬಗ್ಗೆ ತಾವು ಬೆಳಕನ್ನು ಚೆಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ ಹಾಗೂ ಎಲ್ಲ ರೈತ ಬಾಂಧವರೇ, ಈಗ ತಾವೇನು ಈ ಮನವಿಗಳನ್ನ ಸಲ್ಲಿಸಿದಿರಿ, ಯಾವ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಬೇರೆ ಬೇರೆ ಮಂತ್ರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಹಂತದಲ್ಲಿ ಏನು ತಾವು ಮನವಿಗಳನ್ನ ಸಲ್ಲಿಸಿದಿರಿ, ಅವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಬೇರೆ ಬೇರೆ ಸಚಿವರುಗಳಿಗೆ, ಸಾಮಾನ್ಯ ಸಚಿವರುಗಳಿಗೆ ಬೇಗನೆ ತಲುಪಿಸಲಾಗುವುದು ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಧನ್ಯವಾದ.